ಭಾರತವು ದೊಡ್ಡ ಮತ್ತು ವೈವಿಧ್ಯಮಯ ಜಾನುವಾರು ಜನಸಂಖ್ಯೆಯನ್ನು ಹೊಂದಿದೆ. 2019ರಲ್ಲಿ ನಡೆದ 20ನೇ ಜಾನುವಾರು ಜನಗಣತಿಯ ಪ್ರಕಾರ ಒಟ್ಟು ಜಾನುವಾರುಗಳ ಸಂಖ್ಯೆ 535.78 ಮಿಲಿಯನ್ ಆಗಿದ್ದು 2012ರ ಜನಗಣತಿಗಿಂತ 4.6% ಹೆಚ್ಚಾಗಿದೆ. ಗಮನಾರ್ಹ ಸಂಖ್ಯೆಯ ಗೋವುಗಳು, ಕುರಿ, ಮೇಕೆ, ಹಂದಿಗಳು ಮತ್ತು ಕೋಳಿಗಳು ಸೇರಿದೆ. ಒಟ್ಟು ಜಾನುವಾರು ಸಂಖ್ಯೆಯಲ್ಲಿ 192.49 ಮಿಲಿಯನ್ ದನಗಳಿದ್ದು 109.85 ಮಿಲಿಯನ್ ಎಮ್ಮೆಗಳಿದ್ದು 74.76 ಮಿಲಿಯನ್ ಕುರಿಗಳಿದ್ದು 148.88 ಮಿಲಿಯನ್ ಮೇಕೆಗಳಿದ್ದು ಇವುಗಳು ಗ್ರಾಮೀಣ ಜೀವನಾಧಾರದ ಪ್ರಮುಖ ಮೂಲಗಳಾಗಿವೆ. ಆದರೆ ಈ ಜಾನುವಾರು ಸಾಕಾಣಿಕೆಯು ಹಲವು ಸಮಸ್ಯೆಗಳಿಂದ ಸಾಕಪ್ಪ ಇದರ ಸಹವಾಸ ಆದಾಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಮಳೆ ಕಡಿಮೆ ಇರುವ ಊರುಗಳಲ್ಲಿ ಪಶುಗಳಿರಲಿ ಜನರಿಗೆ ಆಹಾರ ಸಿಗುವುದು ಕಷ್ಟ. ಇಂಥ ಊರುಗಳಲ್ಲಿ ವಲಸೆ ಎನ್ನುವುದು ಜನರಿಗೆ ಹಾಗೂ ಜಾನುವಾರುಗಳಿಗೆ ಕಡ್ಡಾಯ ಶಿಕ್ಷೆ. ಅಲ್ಲದೆ ಮಳೆ ಬೀಳುವ ಊರುಗಳಲ್ಲೂ ಕೂಡ ಸಸ್ಯವರ್ಗ ನಾಶವಾಗಿ ಅಂತರ್ಜಲ ಕುಸಿತದ ಪರಿಣಾಮವಾಗಿ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ವ್ಯವಸಾಯ ಕುಂಠಿತಗೊಳ್ಳುತ್ತಿವೆ. ಬೇಸಿಗೆ ಬಂದರಂತೂ ಮೇವು ಸಿಗದೆ ಒಂದೇ ಕಾರಣಕ್ಕೆ ಜಾನುವಾರುಗಳನ್ನು ಕಸಾಯಿಖಾನೆಗಳಿಗೆ ಮಾರಾಟವಾಗುವ ಸನ್ನಿವೇಶಗಳು ಅಲ್ಲಲ್ಲಿ ಕಾಣಿಸುತ್ತದೆ. ಇನ್ನು ಕೆಲವರಂತೂ ಕುರಿ, ಮೇಕೆ, ಹಸುಗಳನ್ನು ನೂರಾರು ಕಿಲೋಮೀಟರ್ ದೂರ ಒಯ್ದು ಮಳೆ ಬಂದಾಗ ಊರಿಗೆ ವಾಪಸ್ಸಾಗುವ ಪರಿಪಾಠ ಇಟ್ಟುಕೊಂಡಿರುವುದು ಕಣ್ಣಿಗೆ ರಾಚುತ್ತಿದೆ. ಇದಕ್ಕೆಲ್ಲ ಕಾರಣ ಅರಣ್ಯ ಮತ್ತು ಗೋಮಾಳಗಳ ನಾಶ. ಇನ್ನೊಂದೆಡೆ ಏಕ ಬೆಳೆಗೆ ಮೊರೆ ಹೋಗುತ್ತಿರುವ ಕೃಷಿ ಸಮುದಾಯದ ಲೆಕ್ಕಾಚಾರ ತಪ್ಪಿ ಪಶುಗಳಿಗೆ ಮೇವು ಕೊಡಲಾಗದ ಸ್ಥಿತಿ ಉಂಟಾಗಿರುವುದು ಮಾತ್ರ ಸತ್ಯ. ಜಾನುವಾರು ಸಾಕಾಣಿಕೆ ಎಂದಾಗ ಪ್ರಮುಖವಾಗಿ ಗಮನಿಸಬೇಕಾಗಿರುವುದು ನೀರು ಮತ್ತು ಮೇವು. ಅದರಲ್ಲೂ ಮೇವಿನ ಲಭ್ಯತೆಯನ್ನು ಅವಲಂಬಿಸಿ ನಿಮ್ಮ ಲಾಭ ನಷ್ಟ ತೀರ್ಮಾನವಾಗುವುದು. ಪಶು ಆಹಾರದ ಪೈಕಿ 26% ಕೊಡುಗೆ ಹಸಿರು ಹುಲ್ಲುಗಳದ್ದೇ. ಬೂಸದಂತಹ ಆಹಾರದ ಕೊಡುಗೆ 3% ಮಾತ್ರ. ಉಳಿದವನ್ನು ಪಶುಗಳು ಮೇಯುವುದರ ಮೂಲಕ ಸಂಪಾದಿಸುತ್ತವೆ ಎನ್ನುತ್ತವೆ ವೈಜ್ಞಾನಿಕ ಸಂಶೋಧನೆಗಳು. ಇಂತಹ ಸನ್ನಿವೇಶದಲ್ಲಿ ಲಾಭದಾಯಕ ಜಾನುವಾರು ಸಾಕಾಣಿಕೆ ಮಾಡಲು ಹಾಗೂ ಪಶುಪಾಲನೆ ಮಾಡುವವರ ನೆರವಿಗೆ ಬರುವುದು ಸ್ವಂತ ಜಮೀನಿನ ಒಂದು ಭಾಗದಲ್ಲಿ ಹಸಿರು ಹುಲ್ಲುಗಾವಲು ಬೆಳೆಸುವುದು. ಹಾಗೆ ಹುಲ್ಲು ಬೆಳೆಯುವ ರೈತನಿಗೆ ವರದಾನವಾಗಿರುವುದು. ಇವತ್ತು ನಾವು ಹೇಳ ಹೊರಟಿರೋದು ರೋಡ್ಸ್ ಹುಲ್ಲಿನ ಬಗ್ಗೆ. ಏನಿದು ರೋಡ್ಸ್ ಹುಲ್ಲು? ರೋಡ್ಸ್ ಒಂದು ಬಹುವಾರ್ಷಿಕ ಮೇವಿನ ಬೆಳೆ. ಇದು ಎಲ್ಲ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಇದರ ವಿಶೇಷತೆ. 600ರಿಂದ 1200 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲೂ ಬೆಳೆಯಬಹುದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬರವನ್ನು ತಡೆದುಕೊಳ್ಳುವ ಶಕ್ತಿ ಕೂಡ ಇದಕ್ಕಿದೆ. ಇದರ ಬೊಟಾನಿಕಲ್ ಹೆಸರು ಕ್ಲೋರಿಸ್ ಗಯಾನ. ಬಿತ್ತನೆಗೆ ಯಾವ ಕಾಲ ಸೂಕ್ತ? ರೋಡ್ಸ್ ಹುಲ್ಲಿನ ಬೀಜಗಳ ಬಿತ್ತನೆಯನ್ನು ತೀವ್ರ ಬೇಸಿಗೆಯನ್ನು ಹೊರತುಪಡಿಸಿ ಇನ್ಯಾವ ಸಮಯದಲ್ಲೂ ಬಿತ್ತಬಹುದು. ಆದರೆ ಉತ್ತರ ಭಾರತಕ್ಕೆ ಸಂಬಂಧಿಸಿದಂತೆ ಜೂನ್, ಜುಲೈ ತಿಂಗಳು ಸೂಕ್ತ. ಸಿದ್ಧತೆ ಮತ್ತು ಬಿತ್ತನೆ ಹೇಗೆ? 1 ಎಕರೆಗೆ 5ರಿಂದ 6 ಕಿಲೋ ಬಿತ್ತನೆ ಬೀಜ ಸೂಕ್ತ. 1 ಕೆಜಿ ಬೀಜಕ್ಕೆ ಸಂಭಾವ್ಯ ಬೆಲೆ 450 ರೂಪಾಯಿಗಳು. ಆದರೆ ಆನ್ಲೈನ್ನಲ್ಲಿ ಹೆಚ್ಚಿರುತ್ತದೆ. ಒಂದು ವೇಳೆ ಬೇರಿನ ಸಸಿಗಳಾದರೆ ಸುಮಾರು 11,500 ಬೇಕಾಗುತ್ತದೆ. ಈ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತದೆ. ಬೇರಿನ ಸಸಿಗಳ ನಾಟಿಗೆ ಪರಸ್ಪರ 60 ಸೆಂಟಿಮೀಟರ್ ಅಂತರವಿರಬೇಕು ಹಾಗೂ ಬೆಡ್ ಮೂಲಕ ಬೆಳೆಯುವ ಬೀಜದ ಜೊತೆಗೆ ತೇವಾಂಶ ಭರಿತ ಗೊಬ್ಬರ ಅಥವಾ ಮಣ್ಣು ಅಥವಾ ಮರದ ಪುಡಿಗಳಲ್ಲಿ ಮಿಶ್ರಣ ಮಾಡಿ ಬಿತ್ತಬೇಕು. ಬೆಡ್ ರೈಸ್ ಆದ ಮೇಲೆ ಸಸಿಗಳನ್ನು ಸಿದ್ಧಪಡಿಸಿ ಸಸಿಗಳನ್ನು ಕಿತ್ತು 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಇಲ್ಲದಿದ್ದರೆ ಜಮೀನನ್ನು ಸಿದ್ಧಪಡಿಸಿ 60 ಸೆಂಟಿಮೀಟರ್ ಅಂತರದಲ್ಲಿ ಸಣ್ಣ ಆಳದಲ್ಲಿ ಸಾಲುಗಳನ್ನು ತೆಗೆದು ರೋಡ್ಸ್ ಹುಲ್ಲಿನ ಬೀಜವನ್ನು ತೇವಾಂಶ ಭರಿತ ಗೊಬ್ಬರದಲ್ಲಿ ಮಿಶ್ರಣ ಮಾಡಿಕೊಂಡು ಸಾಲಿನಲ್ಲಿ ಬಿತ್ತಬೇಕು ಮತ್ತು ನಂತರ ಮೇಲ್ಮೈಯನ್ನು ಮಣ್ಣಿನಿಂದ ಮುಚ್ಚಬೇಕು. ಪ್ರತಿ ಎಕರೆಗೆ 1 ಬಾರಿ 8 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಉತ್ತಮ. ಮಣ್ಣನ್ನು ಪೋಷಕಾಂಶದ ಕೊರತೆ ಬಿದ್ದರೆ ಎಕರೆಗೆ NPK 60-30-20 ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸುವುದು. ಬಿತ್ತಿದ ನಂತರ ಒಮ್ಮೆ ಹಾಗೂ ಪ್ರತಿ 10 ದಿನಕ್ಕೆ ನೀರನ್ನು ಉಣಿಸಬೇಕು. ನಾಟಿ ಮಾಡಿದ ನಂತರ 3ರಿಂದ 4 ತಿಂಗಳಿಗೆ ಮೊದಲಿನ ಮೇವಿನ ಕಟಾವಿಗೆ ಸಿದ್ಧವಾಗುತ್ತದೆ. ತದನಂತರ ಪ್ರತಿ 2 ತಿಂಗಳಿಗೆ ಮೇವಿನ ಕಟಾವು ಮಾಡಬಹುದು. ತಂತ್ರಜ್ಞರ ಪ್ರಕಾರ ಎಕರೆಗೆ 400ರಿಂದ 500 ಕ್ವಿಂಟಲ್ ವಾರ್ಷಿಕವಾಗಿ ಮೇವಿನ ಉತ್ಪಾದನೆಯಾಗುವುದು. ರೋಡ್ಸ್ ಹುಲ್ಲು ಯಾಕೆ ಉತ್ತಮ ಆಯ್ಕೆ? ಎಳೆಯ ಹುಲ್ಲು ಸುಮಾರು 9% ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಈ ಹುಲ್ಲು ಹಸುಗಳ ಹಾಲಿನ ವೃದ್ಧಿಗೆ ಪೂರಕವಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು ಹಾಗೂ ಬೆಳೆಸಿದ ರೈತರು. ಅಲ್ಲದೆ ಈ ಹುಲ್ಲನ್ನು ಜಾನುವಾರುಗಳು ಖುಷಿಯಿಂದ ಸ್ವಲ್ಪವೂ ವೇಸ್ಟ್ ಮಾಡದೆ ತಿನ್ನುತ್ತವೆ. ಹಸು ಎಮ್ಮೆಗಳ ಆರೋಗ್ಯಕ್ಕೆ ಪೂರಕವಾಗಿದೆ. ಈ ಹುಲ್ಲಿನ ಪೋಷಕಾಂಶಗಳಿಂದ ಹಾಲಿನ ಫ್ಯಾಟ್ ಕೂಡ ಹೆಚ್ಚಿಗೆ ಬಂದು ಉತ್ತಮ ದರ ದೊರೆಯುವುದು. ಸಮಯಕ್ಕೆ ಸರಿಯಾಗಿ ಬೆದಿಗೆ ಬರಲು ಹಾಗೂ
ಗರ್ಭಧರಿಸಲು ಕೂಡ ಸಹಕಾರಿ. ಬಹುವಾರ್ಷಿಕ ಬೆಳೆ ಇದಾಗಿರುವುದರಿಂದ ಖರ್ಚು ಕಡಿಮೆ, ಆದಾಯ ಹೆಚ್ಚು. ನೀವು ಜೋಳದಂತೆ ಹುಲ್ಲನ್ನು ಬೆಳೆಯುವ ಪ್ರತಿ ಸಾರಿ ಹೆಚ್ಚು ಬೀಜಕ್ಕಾಗಿ, ಗೊಬ್ಬರಕ್ಕಾಗಿ, ಭೂಮಿಯ ಸಿದ್ಧತೆಗಾಗಿ, ಕೂಲಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ದುಬಾರಿ ಹೊರೆಯಾಗುವುದು. ಸಾಮಾನ್ಯ ಹುಲ್ಲು ಒಂದು ಸಲ ಕಟಾವಿಗೆ ಬಂದರೆ, ರೋಡ್ಸ್ ಹುಲ್ಲು ಪ್ರತಿ 2 ತಿಂಗಳಿಗೊಮ್ಮೆ 10 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಮೇವನ್ನು ಒದಗಿಸುವುದು. ಒಂದು ವಯಸ್ಕ ಹಸುವಿಗೆ ಸುಮಾರು 20 kgಯಷ್ಟು ರೋಡ್ಸ್ ಹುಲ್ಲನ್ನು ನಿತ್ಯ ಹಾಕಿದರೆ ಹಾಲಿನ ಉತ್ಪಾದನೆ ಹೆಚ್ಚಾಗಿ ಜಾನುವಾರು ಸಾಕಾಣಿಕೆಗೆ ತಗಲುವ ಖರ್ಚನ್ನು ಕಡಿಮೆಗೊಳಿಸಿ ಹೆಚ್ಚಿನ ಆದಾಯ ಪಡೆಯಬಹುದು. ಒಟ್ಟಾರೆಯಾಗಿ ನಿಮ್ಮ ಕಡೆ ಸುಮಾರು 7 ಜಾನುವಾರುಗಳಿದ್ದರೆ ನಿಮ್ಮಲ್ಲಿರುವ ಭೂಮಿಯಲ್ಲಿ ಅಟ್ಲೀಸ್ಟ್ 1 ಎಕರೆಯಲ್ಲಿ ಈ ಹುಲ್ಲನ್ನು ಬೆಳೆದರೆ ನಿಮ್ಮ ಪಶುಸಂಗೋಪನೆ ಲಾಭದಾಯಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೂ ನೀವು ವರ್ಷಪೂರ್ತಿ ಹಸಿರು ಮೇವನ್ನು ನಿಮ್ಮ ಜಾನುವಾರುಗಳಿಗೆ ನೀಡಬಹುದು. ನಿಮಗೆ 1 ಎಕರೆಗೆ ಕೃಷಿಯಿಂದ ಬರುವ ಆದಾಯದ ದುಪ್ಪಟ್ಟನ್ನು ಜಾನುವಾರು ಸಾಕಾಣಿಕೆಯಿಂದ ನಿಶ್ಚಿತವಾಗಿ ತೆಗೆಯಬಹುದು. ಒಂದು ಬೆಳೆ ಬೆಳೆದ ಮೇವು ಹೆಚ್ಚಾದರೆ ನೀವು ನಿಮ್ಮ ನೆರೆಯ ರೈತರಿಗೆ ಮಾರಾಟ ಮಾಡಿ ಅದರಿಂದಲೂ ಆದಾಯ ಪಡೆಯಬಹುದು. ಹೀಗೆ ಗಾಳಿಯಲ್ಲಿ ಬಿಟ್ಟರೆ ಹಾರುವಷ್ಟು ಹಗುರಾಗಿರುವ ರೋಡ್ಸ್ ಹುಲ್ಲಿನ ಬೀಜದಿಂದ ನಿಮ್ಮ ಜಾನುವಾರುಗಳ ಸಾಕಾಣಿಕೆಯನ್ನು ಮಾಡಿದರೆ ಮಾನವ ಶ್ರಮ ಕಡಿಮೆಯಾಗಿ ಬೂಸ ಅಥವಾ ಇತರೆ ಫೀಡ್ ಕಡಿಮೆ ಹಾಕುವುದರಿಂದ ಖರ್ಚು ಕಡಿಮೆಯಾಗಿ ಹಸು ಅಥವಾ ಎಮ್ಮೆಗಳು ಹುಲ್ಲನ್ನು ಚೆನ್ನಾಗಿ ತಿನ್ನುವುದರಿಂದ ಅಧಿಕ ಹಾಲಿನ ಇಳುವರಿಯಾಗಿ ಫ್ಯಾಟ್ ಹೆಚ್ಚಾಗಿ ಜಾನುವಾರುಗಳ ಆರೋಗ್ಯ ಸುಧಾರಣೆಯಾಗಿ ಟ್ರೀಟ್ಮೆಂಟ್ಗೆ ಹೋಗುತ್ತಿದ್ದ ಖರ್ಚು ಕಡಿಮೆಯಾಗಿ ಪಶುಸಂಗೋಪನೆ ಲಾಭದಾಯಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುತ್ತಾರೆ ಈ ಹುಲ್ಲನ್ನು ಬೆಳೆಸಿದ ರೈತರು. ಈ ರೋಡ್ಸ್ ಹುಲ್ಲನ್ನು ಜಾನುವಾರುಗಳನ್ನು ಸಾಕುವ ಪ್ರತಿಯೊಬ್ಬ ರೈತರು ಸ್ವಲ್ಪ ಭೂಮಿಯಲ್ಲಿ ಹಾಕಿಕೊಂಡು ಆದಾಯ ಹೊಂದಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಈ ಮಾಹಿತಿಯನ್ನು ತಿಳಿದು ನೀವು ಮೇವನ್ನು ಬೆಳೆದು ಇತರ ರೈತರಿಗೆ ತಲುಪಿಸಲು ಹಂಚಿಕೊಳ್ಳಿ. ತಂತ್ರಜ್ಞರ ಅಭಿಪ್ರಾಯ ಪಡೆದು ರೋಡ್ಸ್ ಹುಲ್ಲನ್ನು ಬೆಳೆದು ಪ್ರತಿಯೊಬ್ಬ ರೈತರ ಆದಾಯ ದ್ವಿಗುಣಗೊಳ್ಳಲಿ ಎಂಬ ಆಶಯದೊಂದಿಗೆ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.